ಶಿರಾ ತಾಲೂಕಿನಲ್ಲಿ ಕೆರೆ ಕಟ್ಟೆಗಳಿಗೆ ನೀರು ಹರಿಸಿ ಶಾಶ್ವತ ನೀರಾವರಿ ಕಲ್ಪಿಸುವಂತೆ ಆಗ್ರಹಿಸಿ ರೈತರು ಬೃಹತ್ ಬೈಕ್ ರ್ಯಾಲಿ ನಡೆಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಚಿದಾನಂದ್ಯಂ ಗೌಡ ನೇತೃತ್ವದಲ್ಲಿ ನಡೆದ ರ್ಯಾಲಿಯಲ್ಲಿ 4 ಹೋಬಳಿಗಳ ರೈತರು ಭಾಗವಹಿಸಿ ತಹಶೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಿದ್ದಾರೆ. ಗೌಡಗೆರೆ ಹೋಬಳಿಯ ತಾವರೆಕೆರೆ ಶ್ರೀ ಬಂಡಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ರ್ಯಾಲಿಗೆ ಚಾಲನೆ ನೀಡಲಾಯಿತು. ಮೊಸರಕುಂಟೆ, ಭೂತಪ್ಪನಗುಡಿ, ಹೊಸೂರು, ಮುದ್ದೇನಹಳ್ಳಿ, ರಂಗನಹಳ್ಳಿ, ಕಳುವರಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಿಂದ ರೈತರು ಬೈಕ್ಗಳಲ್ಲಿ ಶಿರಾ ನಗರಕ್ಕೆ ಆಗಮಿಸಿದರು. ಶಿರಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ಬೈಕ್ ರ್ಯಾಲಿ ಬಳಿಕ ತಹಶೀಲ್ದಾರ್ ಕಚೇರಿ ತಲುಪಿತು. ಕಳ್ಳಂಬೆಳ್ಳ, ಗೌಡಗೆರೆ, ಕಸಬಾ ಹಾಗೂ ಹುಲಿಕುಂಟೆ ಹೋಬಳಿಗಳ ಎಲ್ಲಾ ಕೆರೆಗಳಿಗೂ ನೀರು ಹರಿಸುವಂತೆ ರೈತರು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಿರಂತರ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ಎದುರಾಗಿದ್ದು ಕೆರೆ ಕಟ್ಟೆಗಳು ಒಣಗಿವೆ. ಜಾನುವಾರುಗಳಿಗೆ ಕುಡಿಯುವ ನೀರಿಗೂ ಸಮಸ್ಯೆಯಾಗಿದ್ದು ಅಡಿಕೆ, ತೆಂಗು ಸೇರಿದಂತೆ ರೈತರ ಬೆಳೆಗಳು ಒಣಗುತ್ತಿವೆ ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ. ಶಿರಾ ತಾಲೂಕಿಗೆ ಇಲ್ಲಿಯವರೆಗೆ ಕೇವಲ 25 ಭಾಗಕ್ಕೂ ಕೂಡ ಕುಡಿಯೋ ನೀರನ್ನು ಕೊಡೋಕ್ಕಾಗೋದಿಲ್ಲ. ಈ 75 ವರ್ಷಗಳಲ್ಲಿ ಬರೀ ನೀರಿನ ಹೆಸರನ್ನೇ ಹೇಳ್ಕೊಂಡು ಹಲವಾರು ಚುನಾವಣೆಗಳು ನಡೆದಿದ್ದಾವೆ. ಹೇಮಾವತಿ ನೀರಿನ ಹೆಸರು ಹೇಳ್ಕೊಂಡು ಚುನಾವಣೆ ನಡೆದಿದೆ, ಅಪ್ಪರ್ ಭದ್ರಾ ಹೆಸರು ಹೇಳ್ಕೊಂಡು ಚುನಾವಣೆ ನಡೆದಿದೆ, ಎತ್ತಿನ ಹೊಳೆ ಹೆಸರು ಹೇಳ್ಕೊಂಡು ಚುನಾವಣೆ ನಡೆದಿದೆ, ಕಳ್ಳಂಬೆಳ್ಳ ಕೆರೆಗೆ ನೀರು ತರೋ ವಿಚಾರದಲ್ಲಿ ಚುನಾವಣೆ ನಡೆದಿದೆ, ಶಿರಾ ಕೆರೆಗೆ ನೀರು ತರೋ ವಿಚಾರದಲ್ಲಿ ಚುನಾವಣೆ ನಡೆದಿದೆ, ಮದ್ಲೂರು ಕೆರೆಗೆ ನೀರು ತರೋ ವಿಚಾರದಲ್ಲಿ ಚುನಾವಣೆ ನಡೆದಿದೆ. ಆದರೆ ವಾಸ್ತವ ಏನಂತ ಹೇಳಿದ್ರೆ ಇಲ್ಲಿರೋ ರೈತಾಪಿ ವರ್ಗ ಎಲ್ಲರನ್ನೂ ಒಬ್ಬೊಬ್ಬರನ್ನಾಗಿ ನಾನು ಪ್ರಶ್ನೆ ಕೇಳ್ತೀನಿ. ಉದಾಹರಣೆಗೆ ಹುಲಿಕುಂಟೆ ಹೋಬಳಿನಲ್ಲಿ ಒಂದು ಪ್ರಶ್ನೆ, ಚಿರ್ತಳ್ಳಿಗೆ ನೀರು ಬಂದಿದೆಯಾ? ಇಲ್ಲ. ತಡಕೂರಿಗೆ ನೀರು ಬಂದಿದೆಯಾ? ಕರೇತಿನಹಳ್ಳಿಗೆ ನೀರು ಬಂದಿದೆಯಾ? ಕಲ್ಗಾನಹಳ್ಳಿಗೆ ನೀರು ಬಂದಿದೆಯಾ? ಕಾಟ್ನಹಳ್ಳಿಗೆ ನೀರು ಬಂದಿದೆಯಾ? ಆರೋಗ್ಯರಿಗೆ ನೀರು ಬಂದಿದೆಯಾ? ಎಲ್ಪೇನಹಳ್ಳಿಗೆ ನೀರು ಬಂದಿದೆಯಾ? ಬರಗೂರಿಗೆ ನೀರು ಬಂದಿದೆಯಾ? ಆರೋಗ್ಯರಿಗೆ ನೀರು ಬಂದಿದೆಯಾ? ಬೀರ್ನಹಳ್ಳಿಗೆ ನೀರು ಬಂದಿದೆಯಾ? ಬಕ್ನಡಿಗೆ ನೀರು ಬಂದಿದೆಯಾ? ಗೋಣಿಹಳ್ಳಿಗೆ ನೀರು ಬಂದಿದೆಯಾ? ಎಲ್ಲ ಗೋಣಿಹಳ್ಳಿ ಅವರು ಎಲ್ಲ ಇದ್ದಾರೆ, ಹುಲಿಕುಂಟೆ ಹೋಬಳಿ ಅವರು ಇದ್ದಾರೆ. ಬಡಮಾರನಹಳ್ಳಿಗೆ ನೀರು ಬಂದಿದೆಯಾ? ದ್ವಾರನಕುಂಟೆಗೆ ನೀರು ಬಂದಿದೆಯಾ? ಚಂಗಾವರಕ್ಕೆ ನೀರು ಬಂದಿದೆಯಾ? ಶಿರಾ ತಾಲೂಕಿನ ಎಲ್ಲ ಕೆರೆಗಳಿಗೂ ನೀರು ಹರಿಸಬೇಕು. ಮೊದಲೂರು ಕೆರೆ, ಹೇಮಾವತಿ ಹಾಗೂ ಗಾಯತ್ರಿ ಡ್ಯಾಂ ಆಧಾರಿತ ನೀರಾವರಿ ಯೋಜನೆಗಳ ಮೂಲಕ ಕೆರೆಗಳನ್ನು ತುಂಬಿಸುವ ಸಾಧ್ಯತೆ ಇದೆ. ತೀವ್ರ ಸಂಕಷ್ಟದಲ್ಲಿರುವ ಪ್ರದೇಶಗಳಿಗೆ ಆದ್ಯತೆ ನೀಡಿ ಕೂಡಲೇ ನೀರು ಹರಿಸಬೇಕು. ನೀರು ಹರಿಸುವವರೆಗೆ ಹೋರಾಟ ನಿಲ್ಲಿಸುವುದಿಲ್ಲ. ಶಿರಾ ತಾಲೂಕಿನ ನೀರಾವರಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ರೈತರು ಸರ್ಕಾರ ಹಾಗೂ ಜಲಸಂಪನ್ಮೂಲ ಇಲಾಖೆಗೆ ಒತ್ತಾಯಿಸಿದ್ದಾರೆ. ಬಿಜೆಪಿ ಮುಖಂಡರು ಸೇರಿದಂತೆ ನೂರಾರು ರೈತರು ರ್ಯಾಲಿಯಲ್ಲಿ ಭಾಗವಹಿಸಿ ಶಿರಾ ತಾಲೂಕಿಗೆ ಶಾಶ್ವತ ನೀರಾವರಿ ಕಲ್ಪಿಸುವಂತೆ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಿದ್ದಾರೆ. ಕೆರೆಗಳಿಗೆ ನೀರು ಹರಿಸುವವರೆಗೆ ಹೋರಾಟ ಮುಂದುವರೆಸುವ ಎಚ್ಚರಿಕೆಯನ್ನ ರೈತರು ನೀಡಿದ್ದಾರೆ. ಇದೀಗ ಸರ್ಕಾರ ರೈತರ ಬೇಡಿಕೆಗೆ ಯಾವ ರೀತಿಯಲ್ಲಿ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಜಬಿ ಉಲ್ಲಾ ಖಾನ್, ಪ್ರಗತಿ ಟಿವಿ, ಶಿರಾ.